ಇನ್ನು ರಾಮನಗರದ ಬಸವಾಪುರ ತಲುಪಿರುವಂತಹ ದೋಸ್ತಿ ಪಾದಯಾತ್ರೆಯ ಸಂದರ್ಭದಲ್ಲಿ ಒಂದು ನಾವು ಗಮನಿಸಬಹುದಾಗಿತ್ತು. ಅದೇನು ಅಂತ ಅಂದ್ರೆ ಕಾರ್ಯಕರ್ತರುಗಳಿಗೆ ಹಾಗೆ ಮುಖಂಡರುಗಳಿಗೆ ಊಟದ ವ್ಯವಸ್ಥೆ ಇದೆ. ಆಮೇಲೆ ಮುಖಂಡರುಗಳ ವಿಶ್ರಾಂತಿಗಾಗಿ ಕ್ಯಾರವಾನ್ಗಳ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಭೋಜನದ ಬಳಿಕ ಕ್ಯಾರವಾನ್ನಲ್ಲಿ ಕೆಲ ಕಾಲ ವಿಶ್ರಾಂತಿಯನ್ನು ಪಡೆಯೋದಕ್ಕೆ ವ್ಯವಸ್ಥೆ ಇದೆ. ಕಾಲ್ನಡಿಗೆಯಿಂದ ಬಳಲಿದಂಥ ಕಾರ್ಯಕರ್ತರಿಗೂ ವೈದ್ಯಕೀಯ ವ್ಯವಸ್ಥೆಯನ್ನು ನೀಡಲಾಗುತ್ತೆ. ಕೆಲ ಕಾಲದ ವಿಶ್ರಾಂತಿ ಬಳಿಕ ಮತ್ತೆ ಪಾದಯಾತ್ರೆ ಯಥಾಪ್ರಕಾರವಾಗಿ ಮುಂದುವರೆದುಕೊಂಡು ಹೋಗುತ್ತೆ. ನಾವು ಪ್ರತಿನಿಧಿ ಕಿರಣ್ ಹನಿಯಡ್ಕ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವರದಿ ಕೊಟ್ಟಿರೆ ಸ್ಪಾಟ್ನಿಂದ ಬನ್ನಿ ನೋಡೋಣ. ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆಯಲ್ಲಿ ಸಾಗ್ತಿರುವಂತಹ ಬಿಜೆಪಿ ಹಾಗೂ ಜೆಡಿಎಸ್ ಮುಖಂಡರಿಗೆ ಮಾರ್ಗ ಮಧ್ಯೆ ವಿಶ್ರಾಂತಿಯನ್ನು ಪಡೆಯುವಂತಹ ಉದ್ದೇಶದಿಂದ ಅಲ್ಲಲ್ಲಿ ಕ್ಯಾರವಾನ್ಗಳ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಪಾದಯಾತ್ರೆ ಸಾಗ್ತಿರುವಂತಹ ಜೊತೆಯಲ್ಲಿ ಈ ಕ್ಯಾರವಾನ್ಗಳು ಕೂಡ ಸಾಗುತ್ತೆ. ಸುಮಾರು 8ರಿಂದ 10ರಷ್ಟು ಕ್ಯಾರವಾನ್ಗಳ ವ್ಯವಸ್ಥೆಯನ್ನು ಮಾಡಲಾಗಿದೆ. ನಾವಿಲ್ಲಿ ನೋಡ್ತಾ ಇರುವಂತಹ ದೃಶ್ಯ ಇದು ಪಾದಯಾತ್ರೆಯ ಸಂದರ್ಭಕ್ಕೆ ಮಾರ್ಗ ಮಧ್ಯೆ ಅಂದರೆ ಮಾರ್ಗದ ಒಂದು ಪಕ್ಕದಲ್ಲಿ ನಿಲ್ಲಿಸಿರುವಂತಹ ಕ್ಯಾರವಾನ್ಗಳ 3 ಕ್ಯಾರವಾನ್ಗಳನ್ನ ಇಲ್ಲಿ ನಿಲ್ಲಿಸಲಾಗಿದೆ. ಬಿಡದಿ ಮತ್ತು ರಾಮನಗರದ ಮಧ್ಯೆ ಮಾರ್ಗದಲ್ಲಿ ಈ ಒಂದು ರಸ್ತೆ ಬದಿಯಲ್ಲಿ ನಿಲ್ಲಿಸಲಾಗಿದೆ. ಒಂದು ವೇಳೆ ಕಾರ್ಯಕರ್ತರಿಗೆ ಅಥವಾ ಮುಖಂಡರಿಗೆ, ಬಹುತೇಕ ಎಲ್ಲ ಮುಖಂಡರುಗಳಿಗೆ ಮಾಡಿರುವಂತಹ ವ್ಯವಸ್ಥೆ ಇದು. ಮುಖಂಡರುಗಳಿಗೆ ವಿಶ್ರಾಂತಿ ಪಡೆಯೋದಕ್ಕೆ ಅಥವಾ ತುರ್ತು ಸಂದರ್ಭಕ್ಕೆ ಏನಾದರೂ ಬೇಕು ಅನ್ನುವಂಥದ್ದಾದರೆ ಇಲ್ಲಿ ಬಂದು ಮುಖಂಡರುಗಳು ವಿಶ್ರಾಂತಿಯನ್ನು ಪಡೆದು ನಂತರ ತೆರಳುತ್ತಾರೆ. ಹೀಗಾಗಿ ಈ ಒಂದು ಕ್ಯಾರವನ್ನ ಒಳಭಾಗದ ದೃಶ್ಯವನ್ನು ನಾವು ತೋರಿಸ್ತಾ ಇದ್ದೇವೆ. ನಮ್ಮ ಕ್ಯಾಮರಾಮನ್ ಸಂದೇಶ್ ಈ ದೃಶ್ಯವನ್ನು ತೋರಿಸ್ತಾ ಇದ್ದಾರೆ. ಕ್ಯಾರವನ್ನ ಒಳಭಾಗದಲ್ಲಿ ಆರಾಮ ಕುರ್ಚಿಯನ್ನ ಇರಿಸಲಾಗಿದೆ. ಉಳಿದಂತೆ ಶೌಚಾಲಯದ ವ್ಯವಸ್ಥೆ, ಟಿಬಿಯ ವ್ಯವಸ್ಥೆ ಎಲ್ಲವೂ ಕೂಡ ಇದೆ. ಈ ರೀತಿಯಾದಂತಹ ವ್ಯವಸ್ಥೆ ಕೂಡ ಇದೆ. ಇಲ್ಲಿ ನಾವು ಈ ಒಳಭಾಗದಲ್ಲಿ ಮಲಗುವಂಥ ವ್ಯವಸ್ಥೆ ಮತ್ತು ವಿಶ್ರಾಂತಿ ಪಡೆಯೋದಕ್ಕೆ ಬೇಕಾದಂತಹ ಒಂದು ವ್ಯವಸ್ಥೆಯು ಕೂಡ ಇದೆ. ಹೀಗಾಗಿ ಇಲ್ಲಿ ಮುಖಂಡರುಗಳು ವಿಶ್ರಾಂತಿಯನ್ನು ಪಡಿಬೇಕಂದ್ರೆ, ಮಲಗಿ ವಿಶ್ರಾಂತಿಯನ್ನು ಪಡಿಬೇಕು ಅನ್ನುವಂಥದ್ದಾದರೆ ಅಥವಾ ಕುಳಿತು ವಿಶ್ರಾಂತಿಯನ್ನು ಪಡಿಬೇಕು ಅನ್ನುವಂಥದ್ದಾದರೆ ಅದಕ್ಕೂ ಕೂಡ ಬೇಕಾದಂತಹ ಒಂದು ವ್ಯವಸ್ಥೆ ಕೂಡ ಇದೆ. ಒಳಭಾಗದಲ್ಲಿ ಸಾಕಷ್ಟು ವಿಶಾಲವಾದಂತಹ ಜಾಗದ ವ್ಯವಸ್ಥೆಯೂ ಕೂಡ ಇದೆ. ನಾವಿಲ್ಲಿ ಕೆಲವನ್ನ ಒಳಭಾಗದ ದೃಶ್ಯವನ್ನ ನೋಡ್ತಾ ಇದ್ದೇವೆ. ಇಲ್ಲಿ ಇರುವಂತಹ ಒಂದು ವ್ಯವಸ್ಥೆ, ಮಲಗೋದಕ್ಕೆ ಬೇಕಾಗಿರುವಂತಹ ವ್ಯವಸ್ಥೆ ಇದೆ, ಕುಳಿತುಕೊಳ್ಳೋದಕ್ಕೆ ಬೇಕಾದಂತಹ ವ್ಯವಸ್ಥೆ ಇದೆ. ಇದು ಪ್ರತ್ಯೇಕವಾದಂತಹ ಮತ್ತೊಂದು ಭಾಗ. ಕ್ಯಾರವನ್ನ ಒಳಭಾಗದಲ್ಲಿ 2 ರೀತಿಯಾದಂತಹ ಒಂದು ಕಂಪಾರ್ಟ್ಮೆಂಟ್ಗಳನ್ನ ಮಾಡಿರುವಂಥದ್ದು. ಒಂದು ಭಾಗದಲ್ಲೂ ಕೂಡ ಮಲಗುವುದು ಮತ್ತು ಕುಳಿತುಕೊಳ್ಳುವಂಥ ವ್ಯವಸ್ಥೆ ಇದೆ. ಇನ್ನೊಂದು ಭಾಗದಲ್ಲೂ ಕೂಡ ಮಲಗುವ ಮತ್ತು ಕುಳಿತುಕೊಳ್ಳುವಂತಹ ಒಂದು ವ್ಯವಸ್ಥೆಯು ಕೂಡ ಇದೆ. ತಕ್ಷಣಕ್ಕೆ ವಿಶ್ರಾಂತಿಯನ್ನ ಪಡೆಯುವಂತಹ ಒಂದು ಸಂದರ್ಭಕ್ಕೆ ಪಾದಯಾತ್ರೆ ಮಾರ್ಗದಲ್ಲಿ ತಕ್ಷಣಕ್ಕೆ ವಿಶ್ರಾಂತಿ ಪಡೆಯಬೇಕು ಅಂತಂದ್ರೆ ಮುಖಂಡರುಗಳು ಬಂದು ಇಲ್ಲಿ ವಿಶ್ರಾಂತಿಯನ್ನು ಪಡೆದ ನಂತರ ತಮ್ಮ ಪಾದಯಾತ್ರೆ ಮುಂದುವರಿತಾರೆ. ಈ ರೀತಿಯಾಗಿ ಸುಮಾರು 8ರಿಂದ 10 ಕ್ಯಾರವಾನ್ಗಳನ್ನ ಇಲ್ಲಿ ನಾವು ಇರಿಸಿರುವಂತದನ್ನ ನೋಡಬಹುದು. ಇದು ಮೈಸೂರಿನವರೆಗೂ ಕೂಡ ಈ ರೀತಿಯಾದಂತಹ ವ್ಯವಸ್ಥೆ ಮುಖಂಡರುಗಳಿಗಿರುತ್ತೆ. ಅಲ್ಲಲ್ಲಿ ಕ್ಯಾರವಾನ್ಗಳು ಪಾದಯಾತ್ರೆ ಸಾಗ್ತಿರುವಂತ ಜೊತೆಗೆ ಸಾಗತ್ತೆ. ಹೀಗಾಗಿ ವಿಶ್ರಾಂತಿ ಪಡೆಯುವಂತ ಸಂದರ್ಭ, ಅಗತ್ಯವಾದ ಸಂದರ್ಭದಲ್ಲಿ ಮುಖಂಡರುಗಳು ಇಲ್ಲಿ ಬಂದು ವಿಶ್ರಾಂತಿಯನ್ನ ಪಡೆದ ನಂತರ ಮುಂದೆ ಸಾಗ್ತಾರೆ. ಬಿಡದಿಯಿಂದ ಕ್ಯಾಮರಾಮನ್ ಸಂದೇಶ್ ಜೊತೆ ಕಿರಣ್ ಹನಿಡ್ಕ, TV9. ಇನ್ನು ಪಾದಯಾತ್ರೆಗೆ ಕೌಂಟರ್ ಆಗಿ ಕಾಂಗ್ರೆಸ್ ಜನಾಂದೋಲನವನ್ನ ನಡೆಸ್ತಾ ಇದೆ ಅಂತ ಜನಾಂದೋಲನ ಕಾರ್ಯಕ್ರಮವನ್ನ ನಡೆಸ್ತಾ ಇದೆ. ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ನಾಯಕರು ಹೀಗೆ ಶಕ್ತಿ ಪ್ರದರ್ಶನವನ್ನ ತೋರಿಸ್ತಾ ಇದ್ದಾರೆ. ಬಾಲಕರ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಸಮಾವೇಶವನ್ನ ಹಮ್ಮಿಕೊಳ್ಳಲಾಗಿದೆ. ಡಿಕೆ ಶಿವಕುಮಾರ್ ಸೇರಿದಂತೆ ಹಲವು ಸಚಿವರುಗಳು ಕೂಡ ಈ ಸಮಾವೇಶದಲ್ಲಿ ಭಾಗಿಯಾಗಿದ್ದಾರೆ. ಮೂರು ಸಂಸ್ಥೆಗಳಿಗೆ ಅದೇ ರೀತಿಯಾಗಿ ಎಲ್ಲ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರುಗಳು, ಬೆಂಗಳೂರು ರಾಮನಗರ ಜಿಲ್ಲಾ ಕಾಂಗ್ರೆಸ್ನ